ಐಪಿಎಲ್ ಸೀಸನ್ 17ರಲ್ಲಿ 2 ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಈ ನಿಯಮಗಳಿಂದ ಅಂಪೈರ್ಗಳು ಮತ್ತು ಬಾಲರ್ಗಳು ಮತ್ತಷ್ಟು ನಿರಾಳವಾಗಿರುವುದು ವಿಶೇಷ. ಹಾಗಾದರೆ ಈ ಬಾರಿ ಐಪಿಎಲ್ ನಲ್ಲಿ ಜಾರಿಗೆ ಬರಲಿರುವ ಹೊಸ ರೂಲ್ಸ್ ಗಳು ಯಾವುದೆಂದು ಈ ವಿಡಿಯೋ ತಿಳಿಯೋಣ. ಮೊದಲನೆಯದು ಎಸ್ಆರ್ಎಸ್ ನಿಯಮ. ಎಸ್ಆರ್ಎಸ್ ಅಂದರೆ ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್. ಈ ಬಾರಿ ಐಪಿಎಲ್ ನಲ್ಲಿ ಡಿಆರ್ಎಸ್ ತೀರ್ಪಿನಲ್ಲಿ ಇರುವ ಲೋಪದೋಷಗಳನ್ನು ಸರಿಪಡಿಸಲು ಎಸ್ಆರ್ಎಸ್ ಅನ್ನು ಪರಿಚಯಿಸಲಾಗಿದೆ. ಎಸ್ಆರ್ಎಸ್ ನಿಯಮ ಜಾರಿಯಿಂದ ಈ ಬಾರಿ ಐಪಿಎಲ್ ನಲ್ಲಿ 3ನೇ ಅಂಪೈರ್ ತೀರ್ಪು ಮತ್ತಷ್ಟು ನಿಖರವಾಗಲಿದೆ. ಏಕೆಂದರೆ ಇದಕ್ಕಾಗಿ ಮೈದಾನದಲ್ಲಿ ಒಟ್ಟು 8 ಹಾಕ್ ಹೈ ಕ್ಯಾಮೆರಾಗಳನ್ನು ಇಡಲಿದ್ದು, ಈ ಮೂಲಕ ಮೈದಾನದಲ್ಲಿನ ಪ್ರತಿ ಸನ್ನಿವೇಶವನ್ನು ಚಿತ್ರೀಕರಿಸಲಾಗುತ್ತೆ. ಅಲ್ಲದೆ ಹಾಕೈ ಆಪರೇಟರ್ಗಳ ನೆರವಿನಿಂದ ಸ್ಪಷ್ಟ ಚಿತ್ರಣದೊಂದಿಗೆ 3ನೇ ಅಂಪೈರ್ ತಕ್ಷಣ ತೀರ್ಪನ್ನು ನೀಡಲಿದ್ದಾರೆ. ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಅನುಕೂಲವೇನು? ಸ್ಮಾರ್ಟ್ ರಿಪ್ಲೇ ಸಿಸ್ಟಮ್ ಬಳಕೆಯಿಂದ 3ನೇ ಅಂಪೈರ್ ಹಲವು ಆಂಗಲ್ಗಳಿಂದ ವಿಡಿಯೋವನ್ನು ಪರಿಶೀಲಿಸಬಹುದು. ಅಂದರೆ ಇಲ್ಲಿ ಹ್ಯಾಕ್ ಹೈ ಆಪರೇಟರ್ಗಳು ಸ್ಲಿಟ್ ಸ್ಕ್ರೀನ್ ಗಳನ್ನು ಬಳಸಲಿದ್ದಾರೆ. ಇದರಿಂದ ತಕ್ಷಣ ತೀರ್ಪು ನೀಡಲು ಆಯಾ ಸನ್ನಿವೇಶನ ಸ್ಕ್ರೀನ್ ನ ನೆರವು ಪಡೆಯಬಹುದು. ಉದಾಹರಣೆಯಾಗಿ ಹೇಳಿದರೆ, ಬೌಂಡರಿ ಲೈನ್ ನಲ್ಲಿ ಫೀಲ್ಡರ್ ಕ್ಯಾಚ್ ಹಿಡಿದಿದ್ದಾರೆ ಎಂದುಕೊಳ್ಳಿ. ಈ ವೇಳೆ ಫೀಲ್ಡರ್ ನ ಕಾಲು ಬೌಂಡರಿ ಲೈನ್ ಗೆ ತಾಕಿದೆಯೇ ಇಲ್ಲವೋ ಎಂದು ತಿಳಿಯಲು ತಕ್ಷಣ ಕಾಲಿನ ಭಾಗದ ವಿಡಿಯೋವನ್ನು ಸ್ಲಿಟ್ ಸ್ಕ್ರೀನ್ ನಲ್ಲಿ ಪರಿಶೀಲಿಸಬಹುದು. ಅಲ್ಲದೆ ಪಾತ್ರದ ಯಾವ ಭಾಗ ಬೌಂಡರಿ ಲೈನ್ ಗೆ ತಾಗಿದೆ ಎಂಬುದು ತುಣುಕಿನ ಭಾಗದೊಂದಿಗೆ ಸ್ಪಷ್ಟ ತೀರ್ಪು ನೀಡಲು ಸಾಧ್ಯವಾಗಲಿದೆ. ಎರಡನೇ ನಿಯಮ ಬಂದು ಬೌನ್ಸರ್ ನಿಯಮ. ಈ ಬಾರಿಯೂ ಐಪಿಎಲ್ ನಲ್ಲಿ ಒಂದೇ ಓವರ್ ನಲ್ಲಿ 2 ಬೌನ್ಸರ್ ಗಳನ್ನು ಎಸೆಯುವ ಅವಕಾಶ ಇರಲಿದೆ. ಈ ಹಿಂದೆ ಒಂದೇ ಓವರ್ ನ ಕೇವಲ ಒಂದೇ ಬೌನ್ಸರ್ ಮಾತ್ರ ಎಸೆಯಬಹುದಾಗಿತ್ತು. ಇದೀಗ ಐಪಿಎಲ್ ಗಾಗಿ ಈ ನಿಯಮವನ್ನು ಬದಲಾಗಿದ್ದು, ಈ ಮೂಲಕ ಒಂದೇ ಓವರ್ ನಲ್ಲಿ 2 ಬೌನ್ಸರ್ ಗಳ ಬಾಲ್ ಮಾಡಲು ಅವಕಾಶ ನೀಡಲಾಗಿದೆ. 2 ಬೌನ್ಸರ್ ನಿಯಮ ಜಾರಿಯಿಂದ ಬಾಲರ್ ಗಳ ಹೆಚ್ಚಿನ ಅನುಕೂಲ ಪಡೆಯಲಿದ್ದಾರೆ. ಈ ಹಿಂದೆ ಒಂದೇ ಓವರ್ ನಲ್ಲಿ ಒಂದೇ ಬೌನ್ಸರ್ ಎಸೆಯಲು ಮಾತ್ರ ಅವಕಾಶವಿತ್ತು. ಎರಡನೇ ಬೌನ್ಸರ್ ಅನ್ನು ಅಂಪೈರ್ ನೋಬಲ್ ಎಂದು ಪರಿಗಣಿಸುತ್ತಿದ್ದರು. ಇದೀಗ ಒಂದೇ ಓವರ್ ನಲ್ಲಿ 2 ಬೌನ್ಸರ್ ಗಳು ಇರುವುದರಿಂದ ಬ್ಯಾಟ್ಸ್ಮನ್ ನ ಚಿಂತೆ ಹೆಚ್ಚಾಗಲಿದೆ. ಏಕೆಂದರೆ ಈ ಹಿಂದೆ ಒಂದೇ ಬೌನ್ಸರ್ ಮುಗಿದ ಬಳಿಕ ಮತ್ತೆ ಬೌನ್ಸರ್ ಎಸೆಯುವುದಿಲ್ಲ ಎಂಬುದು ಬ್ಯಾಟರ್ ಗಳಿಗೆ ಗೊತ್ತಿರುತ್ತಿತ್ತು. ಆದರೆ ಈ ಬಾರಿ 6 ಎಸೆತಗಳಲ್ಲಿ 2 ಬೌನ್ಸರ್ ಇರುವುದರಿಂದ ಬೌಲರ್ ಗಳು ಪರಿಸ್ಥಿತಿಗೆ ತಕ್ಕಂತೆ ಬೌನ್ಸರ್ ಪ್ರಯೋಗಿಸಲಿದ್ದಾರೆ. ಹೀಗಾಗಿ ಅಂತಿಮ ಓವರ್ ಗಳ ವೇಳೆ ಪಂದ್ಯವು ರೋಚಕತೆ ಪಡೆಯಲಿರುವುದನ್ನು ನಿರೀಕ್ಷಿಸಬಹುದು.